ಹೆಲೋ ಎಲ್ರಿಗೂ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಫ್ರೈ ಪ್ಯಾನಲ್ಲಿ ಕಾಫಿ ಕೇಕ್ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಅದು 10 ನಿಮಿಷದಲ್ಲಿ 10-15 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ಬೇಗ ನಿಮಗೆ ಮಾಡಿ ಸರ್ವ್ ಮಾಡ್ಬೋದು. ಒಂದು ಅರ್ಧ ಗ್ಲಾಸ್ ಹಾಲು ತಗೊಳ್ಳಿ, ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಕಾಫಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಒಳ್ಳೇದು ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಅರ್ಧ ಕಪ್ ಹುಡಿ ಶುಗರ್ ಇರ್ತದಲ್ಲ, ಪೌಡರ್ ಶುಗರ್, ಅದಕ್ಕೆ ಒಂದು 2 ಚಮಚ ಬಟರು ಆಗ್ಬೋದು, ಆಯಿಲ್ ಕೂಡ ಆಗ್ಬೋದು. ಅದನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ. ಅಂದರೆ ಅದು ಫ್ಲಫಿ ಆಗಬೇಕು, ಹೀಗೆ ಮೃದುವಾಗಿ ಅಲ್ಲಿ ನೋಡಿ ಹಾಗೆ ಆಗಬೇಕು. ಅದು ಆಗ್ತದೆ, ನೀವು ಮಿಕ್ಸ್ ಮಾಡುವಾಗ ಆಗ್ತದೆ. ಸ್ವಲ್ಪ ಪೇಷನ್ಸಲ್ಲಿ ಮಾಡಿ. ಒಂದು ಅರ್ಧ ಕಪ್ ಅದಕ್ಕೆ ಮೈದಾ ಹುಡಿ ಹಾಕಿ. ಇದೆಲ್ಲ ನೀವು ಸೀವ್ ಮಾಡಿಯೇ ಹಾಕಬೇಕು. ಅರ್ಧ ಚಮಚ ಬೇಕಿಂಗ್ ಪೌಡರ್ ಮತ್ತು ಒಂದು 1/4 ಚಮಚ ಬೇಕಿಂಗ್ ಸೋಡಾ ಹಾಕಿ ಸೀವ್ ಮಾಡಿ. ಚೆಂದ ಒಂದು ಸೀವ್ ಮಾಡಿ ಫುಲ್ ಮಿಕ್ಸ್ ಮಾಡಿ. ಈಗ ಮಿಕ್ಸ್ ಮಾಡಿ ಆದಮೇಲೆ ನೀವು ಪ್ರಿಪೇರ್ ಮಾಡಿರ್ತೀರಲ್ಲ, ಫಸ್ಟಿಗೆ ಪ್ರಿಪೇರ್ ಮಾಡಿರ್ತೀರಲ್ಲ ಕಾಫಿ ಮಿಲ್ಕ್, ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಹೀಗೆ ತುಂಬ ತೆಳು ಆಗಬಾರ್ದು, ಇಷ್ಟು ಹದ ಆಗಬೇಕು. ಈಗ ನೀವು ಯಾವ ಪ್ಯಾನಲ್ಲಿ ಮಾಡ್ತೀರಾ ಆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಅಥವಾ ಬಟರ್ ಒರೆಸಿ. ಹೀಗೆ ಅದಕ್ಕೆ ಅದಾದಮೇಲೆ ಆ ಹಿಟ್ಟನ್ನು ಹಾಕಿ ಲೋ ಫ್ಲೇಮಲ್ಲಿ 10 ನಿಮಿಷ, 10 ಸಹ ಬೇಡ, 8 ನಿಮಿಷ ಸಾಕಾಗ್ತದೆ, ಲೋ ಫ್ಲೇಮಲ್ಲಿ ಕುಕ್ ಮಾಡಿ. ಈಗ ಒಂದು ಅರ್ಧ ಕಪ್ ವಿಪ್ಪಿಂಗ್ ಕ್ರೀಮ್ ತಗೊಳ್ಳಿ. ಇದರಲ್ಲಿ ನಾನು ತಗೊಂಡಿರೋ ವಿಪ್ಪಿಂಗ್ ಕ್ರೀಮಲ್ಲಿ ಆಲ್ರೆಡಿ ಶುಗರ್ ಇದೆ. ಅರ್ಧ ಚಮಚ ಕಾಫಿ ಪುಡಿ ಹಾಕಿ, ಯಾಕಂದರೆ ಇದು ಕಾಫಿ ಕೇಕ್ ಆಗಿರೋದ್ರಿಂದ ಕಾಫಿ ಪೌಡರ್ ಹಾಕಬೇಕು. ಅದಾದಮೇಲೆ ಒಂದು 2 ಚಮಚ ಶುಗರ್ ಹಾಕಿದ್ದೇನೆ, ಯಾಕಂದರೆ ಆ ಕ್ರೀಮು ತುಂಬ ಏನು ಸ್ವೀಟ್ ಇಲ್ಲ, ಸೊ ಅದಕ್ಕೋಸ್ಕರ. ಬೇಕಿದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ತಗೊಂಡಿರೋದು ಟೋಪೋಲೈಟ್ ಅಂತ ವಿಪ್ಪಿಂಗ್ ಕ್ರೀಮ್. ಮತ್ತು ಹೀಗೆ ಕ್ರೀಮ್ ಹಾಕಿ ಡೆಕೋರ್ ನಿಮ್ಗೆ ಇಷ್ಟ ಬಂದಾಗೆ ಮಾಡ್ಬೋದು. ಇದು ಬೇಗ ಆಗ್ತದೆ, ಒಂದು 10 ನಿಮಿಷದಲ್ಲಿ ಆಗ್ತದೆ. ಇದು ಬೇಕಾಗಲಿಕ್ಕೆ ಬರೀ 8 ನಿಮಿಷ ಮಾತ್ರ. ನೀವು ದೊಡ್ಡ ಕೇಕೆಲ್ಲ ಮಾಡೋದಾದರೆ, ಬರ್ಡೇ ಕೇಕೆಲ್ಲ ಮಾಡೋದಾದರೆ ಅದಕ್ಕೆ ಒಂದು 30 to 45 ಮಿನಿಟ್ಸ್ ಆದರೂ ಬೇಕೇ ಆಗಲಿಕ್ಕೆ. ಆದರೆ ಇದಕ್ಕೆ ನಿಮಗೆ 10 ನಿಮಿಷದಲ್ಲಿ ಆಗ್ತದೆ. ಅರ್ಜೆಂಟಲ್ಲಿ ಮಕ್ಕಳೆಲ್ಲ ಕೇಳಬೇಕಾದ್ರೆ ಮಾಡಿಕೊಡ್ಬೋದು ಹೀಗೆ. ಮತ್ತು ಬೇಕಿದ್ದರೆ ಚಿಲ್ ಮಾಡಿ ತಿನ್ಬೋದು, ಹೀಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಆದರೆ ಕೇಕ್ಸ್ ಐಟಮ್ ಎಲ್ಲ ಉಂಟಲ್ಲ, ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಇನ್ನೂ ಒಳ್ಳೆಯದಾಗ್ತದೆ. ಸೊ ಹೀಗೆ ಮಾಡಿ, ನಿಮಗೆ ಹೇಗೆ ಬೇಕು ಹಾಗೆ ಡೆಕೋರ್ ಮಾಡಿ ಫ್ರಿಜ್ಜಲ್ಲಿಟ್ಟು ಸರ್ವ್ ಮಾಡಿ. ಮತ್ತು ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಯಾರಿಗೆ ಕೇಕ್ ಇಷ್ಟ ಅವರಿಗೆ.